ತಾಲೂಕು ಆಸ್ಪತ್ರೆಗೆ ಮೇಲ್ಚಾವಣಿ ಸಮರ್ಪಣಾ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ದಿನಕರ ಶೆಟ್ಟಿ. ಕೆನರಾ ಬ್ಯಾಂಕ್ ಡಾಕ್ಟರ್ ಎ.ವಿ. ಬಾಳಿಗ ಕಾಲೇಜು ಶಾಖೆ ಕುಮಟಾ ಹಾಗೂ ಲಕ್ಷ್ಮೀ ನರಸಿಂಹ ಟ್ರಸ್ಟ್ ಕುಮಟಾ ಇವರ ಧನ ಸಹಾಯದಿಂದ ನಿರ್ಮಿಸಿರುವ ಮೇಲ್ಚಾವಣಿ ಸಮರ್ಪಣಾ ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿಯವರು ಉದ್ಘಾಟಿಸಿದರು. ಕುಮಟಾದ ನರಸಿಂಹ ಟ್ರಸ್ಟ್ನ ಅಧ್ಯಕ್ಷ ಶ್ರೀಧರ್ ನಾಯಕ್ ಅವರು ತಮ್ಮ ಸಂಸ್ಥೆ ವತಿಯಿಂದ 16 ಲಕ್ಷ ರೂಪಾಯಿ ಹಾಗೂ ಕೆನರಾ ಬ್ಯಾಂಕ್ ಡಾಕ್ಟರ್ ಎ.ವಿ. ಬಾಳಿಗ ಕಾಲೇಜು ಶಾಖೆಯ CSR ನಿಧಿಯಿಂದ 5 ಲಕ್ಷ ರೂಪಾಯಿ ಒಟ್ಟು 21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾಲೂಕಾ ಆಸ್ಪತ್ರೆಗೆ ಸುಭದ್ರವಾದ ಮೇಲ್ಚಾವಣಿ ನಿರ್ಮಾಣವಾಗಿದೆ. ಕೆನರಾ ಬ್ಯಾಂಕ್ ಮಣಿಪಾಲ್ ವೃತ್ತದ ಜನರಲ್ ಮ್ಯಾನೇಜರ್ ಎಂ.ಜಿ. ಪಂಡಿತ್, ಲಕ್ಷ್ಮೀ ನರಸಿಂಹ ಟ್ರಸ್ಟ್ನ ಅಧ್ಯಕ್ಷ ಶ್ರೀಧರ್ ನಾಯಕ್, ಕೆನರಾ ಬ್ಯಾಂಕ್ ಡಾಕ್ಟರ್ ಎ.ವಿ. ಬಾಳಿಗ ಕಾಲೇಜು ಶಾಖೆಯ ಮ್ಯಾನೇಜರ್ ರಂಜಿತಾ, ಕುಮಟಾ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯಕ್, ಹೃದಯ ರೋಗ ತಜ್ಞ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಹಾಗೂ ಇತರರು ಇದ್ದರು. ಅವರಿಗೆ ಇದರ ಪ್ರಯೋಜನ ಸಿಗಬೇಕು ಎನ್ನುವಂಥ ಉದ್ದೇಶದಿಂದ ಆಸ್ಪತ್ರೆ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ನಾನು ತೆಗೆದುಕೊಂಡಂಥ ವಿಷಯ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಈ ಒಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮೇಲ್ಛಾವಣಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೇಲ್ಛಾವಣಿ ಆಗ್ತಾ ಇದೆ. ಇದಕ್ಕೆ ಸಂಪೂರ್ಣವಾಗಿ ಶ್ರೀಧರ್ ನಾಯಕರ ಸಂಪೂರ್ಣ ಸಹಕಾರ. ಯಾಕೆಂತ ಹೇಳಿದ್ರೆ 16 ಲಕ್ಷ ರೂಪಾಯಿಯಷ್ಟು ಹಣವನ್ನು ಕೊಟ್ಟು ಏನೂ ಅಪೇಕ್ಷೆ ಪಡದೆ ನಾವಾದರೂ ನಮ್ಗಾದ್ರೂ ಸ್ವಾರ್ಥ ಇರ್ತದೆ, ನಮ್ಗೆ ಏನಾದರೂ ನಾಳೆ ಚುನಾವಣೆ ಬಂದವಾಗ ನಿಮ್ಗೆಲ್ಲ ಓಟ್ ಬೇಕಾಗ್ತದೆ ಅಂತ ಒಂದು ಸ್ವಾರ್ಥ ಇದೆ. ಆದರೆ ಶ್ರೀಧರ್ ನಾಯಕರಿಗೆ ಅಂಥದ್ದು ಯಾವುದೇ ಸ್ವಾರ್ಥ ಇಲ್ಲದೆ ಇಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ನನಗೆ ಮೊನ್ನೆ ಅವರ ಪೂಜೆ ಕರೆದಿದ್ರು. ನಿನ್ನೆಯಿಂದ ಕಲಿಯೋಣ, ಈ ದಿನ ಬದುಕೋಣ, ನಾಳೆಗೆ ಭರವಸೆ ಇಡೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮಂಕಾಳು ಎಸ್. ವೈದ್ಯ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಹೊಸತನದ ಉಡುಗೆ ತೊಟ್ಟು ಹಳೆತನದ ಪೊರೆಯ ಅಟ್ಟು, ತಿಂದ ಕಹಿಯ ಮರೆತು ಉಂಡ ಸಿಹಿಯ ನೆನೆದು ಹೊಸ ವರ್ಷಕ್ಕೆ ಕಾಲಿಡೋಣ. ನಾಡಿನ ಸಮಸ್ತ ಜನತೆಗೆ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭೀಮಣ್ಣ ಟಿ. ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ, ಉತ್ತರ ಕನ್ನಡ. ಅಂಕೋಲಾ ಪುರಸಭೆ ಉಪಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ತಲಾ 1 ಸ್ಥಾನ ಗೆಲುವು. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಪಕ್ಷೇತರರೇ ನಿರ್ಣಾಯಕರು. ಅಂಕೋಲಾ ಪುರಸಭೆಯ 2 ವಾರ್ಡುಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ತಲಾ 1 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಪುರಸಭೆಯ ವಾರ್ಡ್ ನಂಬರ್ 15 ಪಳ್ಳಿಕೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಜನೀನ್ ಮನ್ಸೂರ್ ಸೈಯದ್ ಜಯಗಳಿಸಿದ್ದಾರೆ. ವಾರ್ಡಿನಲ್ಲಿ ಚುನಾವಣೆಯಾದ 709 ಮತಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಜನೀನ್ 290 ಮತಗಳನ್ನು ಪಡೆದುಕೊಂಡಿದ್ದು, ಅವರ ಸಮೀಪದ ಪ್ರತಿಸ್ಪರ್ಧಿ ಭಾರತೀಯ ಜನತಾ ಪಕ್ಷದ ಜೈರಾಬಿ ಬೇಂಗ್ರೆ 225 ಮತಗಳನ್ನು ಪಡೆದುಕೊಂಡರು. ಇಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ ಶಾಂತಿ ಯಾನೆ, ಕವಿತಾ ಗಣಪತಿ ನಾಯ್ಕ್ 191 ಮತಗಳನ್ನು ಪಡೆದರೆ 3 ಮತಗಳು ನೋಟಾಕ್ಕೆ ಚಲಾಯಿಸಲ್ಪಟ್ಟಿವೆ. ಅತ್ಯಂತ ಕುತೂಹಲ ಕೆರಳಿಸಿದ ವಾರ್ಡ್ ನಂಬರ್ 16 ಗುಡಿಗಾರ್ ಗಲ್ಲಿಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ್ ನಾಯ್ಕ್ ಜಯಗಳಿಸಿದ್ದಾರೆ. ಇಲ್ಲಿ ಚಲಾಯಿಸಲ್ಪಟ್ಟ 569 ಮತಗಳಲ್ಲಿ ಬಿಜೆಪಿಯ ವಿಶ್ವನಾಥ್ ನಾಯ್ಕ್ 276 ಮತಗಳನ್ನು ಪಡೆದರೆ, ಅವರ ಸಮೀಪದ ಪ್ರತಿಸ್ಪರ್ಧಿ ಪಕ್ಷೇತರ ಅಭ್ಯರ್ಥಿ ಪ್ರಕಾಶ್ ಶಾಂತಾರಾಮ್ ನಾಯ್ಕ್ 153 ಮತಗಳನ್ನು ಪಡೆದುಕೊಂಡಿದ್ದು, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಗಿಳಿದ ಉಮೇಶ್ ಗೋವಿಂದ್ ನಾಯ್ಕ್ 137 ಮತಗಳನ್ನು ಪಡೆದು 3ನೇ ಸ್ಥಾನ ಪಡೆದರು. ಈ ಫಲಿತಾಂಶದಿಂದಾಗಿ ಇದೀಗ 23 ಸದಸ್ಯರ ಸಂಖ್ಯಾಬಲ ಇರುವ ಅಂಕೋಲಾ ಪುರಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ತಲಾ 9 ಸದಸ್ಯರ ಬಲವನ್ನು ಹೊಂದಿದಂತಾಗಿದ್ದು, ಮುಂದೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಲ್ಲಿ 5 ಜನ ಪಕ್ಷೇತರ ಸದಸ್ಯರು ನಿರ್ಣಾಯಕರಾಗಲಿದ್ದಾರೆ. ವಾರ್ಡ್ ನಂಬರ್ 16ರಲ್ಲಿ ಬಿಜೆಪಿಯ ವಿಶ್ವನಾಥ್ ನಾಯ್ಕ್ ಅವರು ಗೆಲುವು ಸಾಧಿಸಿರುವುದಕ್ಕೆ ಬಿಜೆಪಿ ಕಾರ್ಯಕರ್ತರು ಜೈ ಹಿಂದ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಪಕ್ಷಕ್ಕೆ ಮತ್ತು ನರೇಂದ್ರ ಮೋದಿ ಅವರಿಗೆ ಜೈಕಾರ ಕೂಗಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ
ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ವಿಶ್ವನಾಥ್ ಅವರ ಗೆಲುವು ಸಾಧಿಸುವ ಮೂಲಕ ಅಂಕೋಲಾ ಪಟ್ಟಣದ ಬಿಜೆಪಿ ಮತ್ತಷ್ಟು ಬಲಗೊಂಡಿದೆ ಎಂದರು. ಬಿಜೆಪಿಯ ಅಧಿಕಾರದ ಸಂದರ್ಭದಲ್ಲಿ ಅಂಕೋಲಾ ಪಟ್ಟಣದಲ್ಲಿ ಹಿಂದೆಂದೂ ಆಗದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಬಿಜೆಪಿಯ ಅಭಿವೃದ್ಧಿ ಕೆಲಸಗಳ ಕಾರಣ ಜನರು ಪಕ್ಷದ ಅಭ್ಯರ್ಥಿಗಳನ್ನು ಭಾರೀ ಅಂತರದಲ್ಲಿ ಗೆಲ್ಲಿಸಿದ್ದಾರೆ ಎಂದರು. ಬಿಜೆಪಿ ಮಂಡಲ ಅಧ್ಯಕ್ಷ ಸಂಜಯ್ ನಾಯ್ಕ್, ಪ್ರಮುಖರಾದ ಚಂದ್ರಕಾಂತ್ ನಾಯ್ಕ್, ದಾಮೋದರ್ ರಾಯ್ಕರ್, ಸೂರಜ್ ನಾಯ್ಕ್, ಶ್ರೀಧರ್ ನಾಯ್ಕ್ ಉಪಸ್ಥಿತರಿದ್ದರು. ಹೊಸ ವರ್ಷ ಒಳಿತು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ, ಖುಷಿ, ಶಾಂತಿ, ನೆಮ್ಮದಿ, ಪ್ರೀತಿ, ಅದೃಷ್ಟ ಎಲ್ಲವೂ ನಿಮ್ಮದಾಗಲಿ. ನಮ್ಮ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಬಂಧುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಾಡಿನ ಎಲ್ಲ ಜನತೆಗೆ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಶ್ವಿನ್ ಭೀಮಣ್ಣ, ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್, ಶಿರಸಿ. ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ ಆರ್.ವಿ. ದೇಶಪಾಂಡೆ, ಸ್ಥಳೀಯ ಮುಖಂಡರಿಂದ ಅಭಿನಂದನೆ. ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ ಹಿರಿಯ ಶಾಸಕರಾದ ಆರ್.ವಿ. ದೇಶಪಾಂಡೆಯವರನ್ನು ಹಳಿಯಾಳ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಅಜರ್ ಬಸರಿಕಟ್ಟಿಯವರು ಶಾಸಕರ ಗೃಹ ಕಚೇರಿಯಲ್ಲಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಅಲೀಂ ಬಸರಿಕಟ್ಟಿ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರವಿ ತೋರಣಗಟ್ಟಿ, ಕಾಂಗ್ರೆಸ್ ಮುಖಂಡರಾದ ದೇವಣ್ಣ ಶಿರೋಜಿ, ಅಂಬೇವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಕಾಶ್ ಜಿ, ಈ ಮೌಳಂಗಿಯ ಧರ್ಮಣ್ಣ ತೋರ್ವತ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ದಾಂಡೇಲಿ ತಾಲೂಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮುಸಲ್ಮಾನ್ ಮುನ್ನಾ ವಹಾಬ್ ಅವರು, ರಾಜ್ಯದ ಅತಿ ಹಿರಿಯ ಶಾಸಕರು, 6 ಬಾರಿ ಸಚಿವರಾಗಿ ರಾಜ್ಯಕ್ಕೆ ಗಣನೀಯ ಸೇವೆಯನ್ನು ನೀಡಿದ ಹೆಗ್ಗಳಿಕೆಯನ್ನು ಹೊಂದಿರುವ ಆರ್.ವಿ. ದೇಶಪಾಂಡೆಯವರನ್ನು ಕರ್ನಾಟಕ ಸರ್ಕಾರ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಸಂತಸದ ವಿಚಾರ. ದೇಶಪಾಂಡೆ ಅವರಿಗೆ ಅವರ ಅನುಭವ ಹಾಗೂ ಮುತ್ಸದ್ದಿತನಕ್ಕೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗುವಂತಾಗಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಕೈಗಾರಿಕಾ ಕ್ಷೇತ್ರದ ಪ್ರಗತಿಗೆ ಆರ್.ವಿ. ದೇಶಪಾಂಡೆ ಕೊಡುಗೆ ಅಪಾರ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ದೇಶಪಾಂಡೆಯವರ ದೂರದೃಷ್ಟಿ ಯೋಜನೆಗಳು ಅನುಷ್ಠಾನಗೊಂಡು ಕ್ಷೇತ್ರ ಪ್ರಗತಿಯೆಡೆಗೆ ಸಾಗುತ್ತಿದೆ. ಜನಪರ ಕಾಳಜಿಯ ಜನಪ್ರಿಯ ನಾಯಕರಾದ ಆರ್.ವಿ. ದೇಶಪಾಂಡೆ ನೇತೃತ್ವದಲ್ಲಿ ಆಡಳಿತ ಸುಧಾರಣಾ ಆಯೋಗ ರಾಜ್ಯದ ಅಭಿವೃದ್ಧಿಗೆ ಪ್ರೇರಣಾದಾಯಿಯಾಗಲೆಂದು ಮುಸಲ್ಮಾನ್ ಮುನ್ನಾ ವಹಾಬ್ ಶುಭ ಹಾರೈಸಿದ್ದಾರೆ.